ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೈತನ್ಯ ಕ್ರಿಯೇಟಿವ್ ಕಾರ್ನರ್. ಎಲ್ಲರೂ ಹೇಗಿದ್ದೀರಾ? ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮತ್ತು ಕಮೆಂಟ್ಸ್ ಮತ್ತು ಶೇರ್ ಖಂಡಿತ ಮಾಡಿ. ಬನ್ನಿ ಇವತ್ತೊಂದು ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದಕ್ಕೆ ನಾನು ಸ್ವಲ್ಪ ಕ್ಯಾರೆಟನ್ನು, ಚಿಕ್ಕದಾಗಿರೋಂಥ ಒಂದು ಕ್ಯಾರೆಟನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿ ತುರಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಒಂದೇ ಒಂದು ಎಸಳು ತೊಗೊಂಡಿದ್ದೀನಿ. ಮತ್ತು ಶುಂಠಿ ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಈ ಥರ ಎಲ್ಲ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ಲಾಸ್ಟಲ್ಲಿರೋಂಥದ್ದು ಒಂದು ಸೊಪ್ಪು, ಇದು ಬಂದು ಒಂದೆಲ್ಗ ಅಂತ ಹೇಳ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಹೇಳ್ತೀರಾ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆ್ಯಕ್ಚುಲಿ ಬುದ್ಧಿಶಕ್ತಿ ಎಲ್ಲ ಹೆಚ್ಚುತ್ತೆ ಅಂತ ಹೇಳ್ತಾರೆ. ಮತ್ತು ವೈಟ್ ಬ್ಲಡ್ ಸೆಲ್ಸ್ ಅಂದರೆ ವೈಟ್ ಬ್ಲೀಡಿಂಗ್ ಆಗುತ್ತಲ್ಲ, ಅದನ್ನ ಕಮ್ಮಿ ಕೂಡ ಮಾಡುತ್ತೆ ಅಂತ ಹೇಳ್ತಾರೆ. ಮತ್ತು ನಾನಿಲ್ಲಿ ಒಂದು ಬೌಲಿಗೆ ಸ್ವಲ್ಪ ಅಚ್ಕಾರದ ಪುಡಿ ಒಂದು 3/4 ಸ್ಪೂನಷ್ಟು, ಮತ್ತು ಗರಂ ಮಸಾಲ ಒಂದು ಅರ್ಧ ಸ್ಪೂನು. ಇದು ಹೋಮ್ ಮೇಡ್ ಗರಂ ಮಸಾಲ. ಇದ್ರ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಓಂಕಾಳು ಅಂತ ಹೇಳ್ತೀವಲ್ಲ, ಅಜ್ವೈನ್ ಅಥವಾ ಓಂಕಾಳು ಅಂತ, ಅದನ್ನು ಸ್ವಲ್ಪ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಅದು ಗ್ಯಾಸ್ಟ್ರಿಕ್ ಇದೆಲ್ಲ ಬರಲ್ಲ ಅನ್ನೋದಕ್ಕೋಸ್ಕರ ಇದನ್ನು ಹಾಕೋತಾ ಇದ್ದೀನಿ. ಮತ್ತು ಟೇಸ್ಟು ಇದು ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಆರಿಗ್ಯಾನೋ ಬರುತ್ತಲ್ಲ, ಪಿಜ್ಜಾ ಟಾಪಿಂಗು, ಸೊ ಅದು ಸೀಸನಿಂಗದು ಸ್ವಲ್ಪ ಹಾಕೋತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಚಿಕ್ಕ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಅಂತ. ಮ್ಯಾಜಿಕಲ್ ಮಸಾಲ ಒಂದು ಫುಲ್ ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಇದರಲ್ಲಿ ಯಾವುದನ್ನಾದರೂ ಸ್ಕಿಪ್ ಮಾಡ್ಕೋಬೋದು, ಮತ್ತು ಇಲ್ಲ ಅಂದರೆ ಹಾಕಲೇಬೇಕು ಅನ್ನೋಂಥದ್ದು ಏನಿಲ್ಲ. ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಇಟ್ಕೊಂಡು, ನೀವು ಬೇಕಿದ್ದರೆ ಇದನ್ನು ಯಾವುದಾದ್ರೂ ಪಲ್ಯಗಳು ಅದಕ್ಕೂ ಸಹ ನೀವು ಇದನ್ನು ಮೇಲಿಂದ ಉದುರಿಸ್ಬಿಟ್ಟು ಸ್ವಲ್ಪ ಇದು ಮಾಡಿಕೊಂಡ್ರು ನಿಮಗೆ ಚೆನ್ನಾಗಿರುತ್ತೆ ಪಲ್ಯಗಳು ಟೇಸ್ಟು. ಬೀನ್ಸ್ ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯ ಇದಕ್ಕೆ ನಾನು ಇಲ್ಲೊಂದು ತವಾನ ಬಿಸಿ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. ಈ ತವ ಬಂದು ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿರೋದು ಫ್ರೆಂಡ್ಸ್. ಇದು ಹೋಮ್ ಮೇಡ್ ತುಪ್ಪ, ನಾನೇ ಮನೆಯಲ್ಲಿ ಬೆಣ್ಣೆ ತೆಗೆದು ಮಾಡ್ಕೋತೀನಿ. ಮತ್ತು ಇದು ದೋಸೆ ಸಂಪಣ ಇದೆಯಲ್ಲ, ಅದಕ್ಕೆ ನಾನು ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಸೊ ಇದನ್ನು 2 ರೀತಿಯೂ ಮಾಡ್ಬೋದು ದೋಸೆ ಫ್ರೆಂಡ್ಸ್. ನೀವು ಬೇಕಿದ್ದರೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ದೋಸೆ ಹಾಕ್ಕೋಬೋದು, ನಾರ್ಮಲ್ ದೋಸೆ ಥರ. ಇಲ್ಲಾಂದರೆ ಬೇಕಿದ್ರೆ ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಟಾಪಿಂಗ್ಸ್ ಥರ ಹಾಕಿ ನೀವು ಕೂಡ ಮಾಡ್ಕೋಬೋದು. ನಾನು ಯೂಶ್ವಲಿ ಈ ಥರನೇ ಮಾಡ್ತೀನಿ. ಮಕ್ಕಳು ಮೇಲೆ ಸಿಕ್ಕಿದ್ರೆ ಎಲ್ಲ ಕಿತ್ತಿ ಹಾಕ್ಬಿಟ್ಟು ಬರೀ ದೋಸೆ ಅಷ್ಟೇ ತಿಂತಾರೆ ಅಂತ. ಇದಕ್ಕೆ ನಾವು ಸಾಲ್ಟ್ ಕೂಡ ಹಾಕಿದ್ದೀವಿ. ಬೇಕು ಅಂದರೆ ನೀವು ಸಂಪಣದಲ್ಲೇ ಹಾಕಿರ್ತೀರ, ಹಾಗಾಗಿ ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಾನು ತವ ಬಿಸಿ ಆದಮೇಲೆ ನಾನು ನಾರ್ಮಲ್ ದೋಸೆ ಥರ ದೋಸೆ ಹಾಕೋತಾ ಇದ್ದೀನಿ. ಇದು ನಾರ್ಮಲ್ ದೋಸೆ ಥರ ನಾವು ಬಳಿಲಿಕ್ಕೆಲ್ಲ ಆಗಲ್ಲ. ಸ್ವಲ್ಪ ಹಾಗೇ ಜರುಗಿಸ್ಕೊಂಡು ಅದನ್ನು ದೊಡ್ಡದು ಮಾಡ್ಕೋಬೇಕು ಸಂಪಣನ. ಹಾಗಾಗಿ ಇದೆಲ್ಲ ಇರುತ್ತಲ್ಲ, ಅದರೊಳಗಡೆ ಈರುಳ್ಳಿ, ಕ್ಯಾರೆಟು ಇದೆಲ್ಲ ನಾವು ಬೇಕಿದ್ರೆ ಯಾವುದಾದ್ರೂ ತರಕಾರಿನ ಹಾಕ್ಕೋಬೋದು ಫ್ರೆಂಡ್ಸ್. ಅದನ್ನು ಸ್ವಲ್ಪ ಸಣ್ಣದಾಗಿ ಗ್ರೇಟ್ ಮಾಡ್ಕೊಂಡು ಹಾಕ್ಕೋಬೋದು. ಬೀನ್ಸ್ ಇದೆಲ್ಲನೂ ಸಹ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು. ನಾನು ಇಲ್ಲಿ ತುಪ್ಪನ ಸುತ್ತ ಒಂದು ಸ್ವಲ್ಪ ಹಾಕ್ಕೊಂಡು ಮೇಲೆ ಸ್ವಲ್ಪ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಬಿಕಾಸ್ ಸ್ವಲ್ಪ ಕ್ರಿಸ್ಪಿಯಾಗಿದೆ, ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮನೆಯಲ್ಲೇ ಕರಗಿಸಿರೋ ತುಪ್ಪ ಆಗಿರೋದ್ರಿಂದ ಹೆಲ್ತ್ಗೂ ತುಂಬ ಒಳ್ಳೆಯದು ಅಂತ ಹೇಳಿ ಹೀಗೆ ಮಾಡ್ಕೋತಾ ಇದ್ದೀನಿ. ಮತ್ತು ನಾನು ಯೂಶ್ವಲಿ ಕವರ್ ಮಾಡಿ ಬೇಯಿಸ್ಕೋತೀನಿ. ನೀವು ಬೇಕಿದ್ರೆ ಹಾಗೇ ಇಟ್ಟು ಬೇಯಿಸ್ಕೋಬೋದು ಫ್ರೆಂಡ್ಸ್. ಒಂದು 2 ಮಿನಿಟ್ಸ್ ಆದ ನಂತರ ಇದನ್ನು ತಿರುವಾಕೋಣ. ಯೂಶ್ವಲಿ ಆ ಥರನೂ ಟಾಪಿಂಗ್ಸ್ ಥರ ಮಾಡ್ಕೋಬೋದು. ಟಾಪಿಂಗ್ಸ್ ಥರ ಹಾಕ್ಕೊಂಡ್ರೆ ನೀವು ಅದನ್ನು ತಿರುವಾಕೊಳ್ಳೋ ಅಂಥ ಟೈಮಲ್ಲಿ ಎಲ್ಲ ಚೆಲ್ಲೋದು ಆ ಥರ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ನಿಮಗೆ ಆ ಥರ ಇಷ್ಟ ಆಗುತ್ತೆ ಅಂದರೆ ಆ ಥರನೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಕಾಂಬಿನೇಷನ್ ಆಗಿ ನೀವು ಏನು ಬೇಕಾದರೂ ತಿನ್ಬೋದು, ಹಾಗೇನೂ ಬೇಕಿದ್ರೆ ತಿನ್ಕೋಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಎಲ್ಲ ಥರ ಅದರಲ್ಲೇ ಹಾಕಿರೋದ್ರಿಂದ ಮಸಾಲ ಪೌಡರ್ಸ್ ಎಲ್ಲ, ಸೊ ಏನೂ ಹಚ್ಕೊಳ್ಳೋಕೆ ಬೇಕಾಗಲ್ಲ. ಆದರೂ ಕೊಕೊನಟ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದೇ ಥರ ಹೊಸ ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡೋಣ.